ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಯಾರಾದರೂ ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಯಾರಾದರೂ ನೋಡ್ತಿದ್ದೆ ನೋಡಿ ವೀಕ್ಷಕರೇ, ಒಂದು ಮಾರುತಿ ವ್ಯಾಗನರ್ ಗಾಡಿ ಬರೀ 1,80,000 ಬಜೆಟಲ್ಲಿ, ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವೀಕ್ಷಕರೇ, ರೇಟ್ ಏನು ಫಿಕ್ಸ್ ಇರೋದಿಲ್ಲ. ಈ ಗಾಡಿ ಒಂದು ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಯೂಟ್ಯೂಬ್ ಚಾನಲ್ ನೋಡ್ತಾರಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿದ್ರೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನೋಡಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಡ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋ ಸ್ಕ್ರೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿಗಳು ಏನಾದರೂ ಸೇಲಿಗಿತ್ತು ಅಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ವ್ಯಾಗನರ್ ಅಲ್ಲೂ ಸರ್ ಅದು? ಹೌದು ಸರ್, ವ್ಯಾಗನರ್ LXi 2011 ಮಾಡಲ್ 12 ರಿಜಿಸ್ಟ್ರೇಷನ್ ಆಗಿರುತ್ತೆ. ಓಕೆ, 2011 12 ಮಾಡಲ್ ರಿಜಿಸ್ಟ್ರೇಷನ್. ಹೌದು ಸರ್. ಓಕೆ, ಓನರ್ ಎಷ್ಟು ಜನ ಸರ್ ಗಾಡಿಗೆ? ಸೆಕೆಂಡ್ ಓನರ್ ಸರ್. ಓಕೆ, ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರು? ನಾನು ತೊಗೊಳಕ್ಕೆ 45,000 ಐತಿ, ಈಗ 48,000 ಸಮಥಿಂಗ್. ಓಕೆ, ಬರೀ 48,000 ಚಿಲ್ಲರೆ ಹೊಡಿದೆಯಾ? ಹೌದು ಸರ್. ಶೋರೂಮ್ ರೆಕಾರ್ಡ್ ಏನಾದ್ರು ಇದೆಯಾ ಸರ್? ಶೋರೂಮ್ ರೆಕಾರ್ಡ್ ಸರ್ವಿಸಾ ಅಥವಾ ಹೊರಗಡೆ ಔಟ್ಸೈಡಾ? ಇಲ್ಲ ಸರ್, MP ರಿಜಿಸ್ಟ್ರೇಷನ್ ಅದು. MP ರಿಜಿಸ್ಟ್ರೇಷನ್ NOC ನಾಳೆ ಬರ್ತಾ ಇದೆ. ಹಾಂ ಹಾಂ. ಸೊ ಪಾರ್ಟಿಗಳಿಗೆ ಅವ್ರ ಹೆಸರಲ್ಲಿ NOC ಬೇಕಾದ್ರೆ ಅದು ಮಾಡಿಕೊಡ್ಬೋದು, ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಆಲ್ರೆಡಿ ನಾನು NOC ಅಪ್ಲೈ ಮಾಡಿದ್ದೀನಿ, ಹಿಂದೆ ಇರಲಿ ಅಂತ ನಾನು ತೊಗೊಂಡಿದ್ದು ಗಾಡಿ. ಅದು ಒಂದು ಬೊಮ್ಮರ ಇದೆ, ಅದು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಅದು ಟಿಂಕರಿಂಗ್ ಹೋಯ್ತು. ಸೊ ಬೇರೆಯವ್ರ ಗಾಡಿ ಕೇಳೋದು ಬೇಡ ಅಂತೇಳಿ ನಾನು ನನಗೋಸ್ಕರ ಪರ್ಚೇಸ್ ಮಾಡಿದ್ದೆ. ಈಗ ಹೋಮ್ಸ್ ಎಲ್ಲ ಎಕ್ಸ್ಪೆನ್ಸ್ ಅಂತ ಹಂಗಾಗಿ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸರ್ ಗಾಡಿ, ಜೆನ್ಯೂನ್ ಗಾಡಿ. ಈಗ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಸರ್. ಇನ್ಶೂರೆನ್ಸು ಇನ್ನೂ 2 months ಇದೆ. ಆಮೇಲೆ NOC ಅಪ್ಲಿಕೇಶನ್ ಆಗಿದೆ ಆಲ್ಮೋಸ್ಟ್. ಈಗ ನಾಳೆ ಬರುತ್ತೆ. ನನ್ನ ಹೆಸರಿಗೆ ಆಗಿದೆ, ಇನ್ನು ಕಸ್ಟಮರ್ ಹೆಸರಿಗೆ ಬೇಕಾದ್ರೆ ಅದು ಮಾಡಿಕೊಡ್ಬೋದು. ಇಲ್ಲ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂದ್ರೆ ಅದು ಮಾಡಿಕೊಡ್ತೀನಿ ನಾವು. ಓಕೆ, ಈಗ ಟೈರ್ಗಳೆಲ್ಲ ಚೆನ್ನಾಗಿದಾವೆ ಹೆಂಗೆ ಸರ್? ಸರ್ 70% ಇದೆ ಸರ್, ಫೋಟೋದಲ್ಲಿ ಹಾಕಿದ್ವಿ. ಗಾಡಿನ ಫುಲ್ ಚೆಕ್ ಮಾಡ್ಕೋಬೋದು, ಶೋರೂಮಲ್ಲೂ ಚೆಕ್ ಮಾಡ್ಕೋಬೋದು ಗಾಡಿನ. ಅವ್ರ ನಂಬರ್ ವಿಸಿಟ್ ನಂಬರ್ ಚೆಕ್ ಮಾಡ್ಕೊಳ್ಳಿ, ಜೆನ್ಯೂನ್ ಇದೆ, ಯಾವುದು ಇದಿಲ್ಲ, ಟ್ಯಾಪಿಂಗ್ ಏನೋ ಮಾಡಿಲ್ಲ. ಕಿಲೋಮೀಟರ್ಸ್ ಆಗಲಿ ಏನಾಗಲಿ ಇಂಟೀರಿಯರ್ಸ್ ಆಗಲಿ ಸಣ್ಣದಾಗಿ ಡೆಂಟ್ಸ್ ಇದೆ ಅಷ್ಟೇ ಲೆಫ್ಟ್ ಸೈಡ್ ಡೋರಲ್ಲಿ. ತುಂಬಾ ಏನು ಇಶ್ಯೂಸ್ ಅಲ್ಲ. ರೀಪೇಂಟೆಡ್ ಏನಾಗಿಲ್ಲ. ಬಂಪರ್ ನಾನೇ ಪೇಂಟ್ ಮಾಡ್ತೀನಿ ಸರ್, ಚೆನ್ನಾಗಿ ಕ್ಯಾಶ್ ಇತ್ತು ಅಂತೇಳಿ 2 ಬಂಪರ್ನ ಪೇಂಟ್ ಮಾಡ್ತೀನಿ. 10,000 ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್. ಸ್ಪಾಯ್ಲರ್, ಫಾಗ್ ಲೈಟ್ಸ್, ಹೊಸ ಆರ್ನ್, ಕಟ್ಔಟ್ ಲೈಟ್ಸ್ಗಳಿಗೆ ಒಂದು 10,000-12,000 ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್. ಓಕೆ ಸರ್, ಈಗ ಒಳಗಡೆ ಇದರಲ್ಲಿ ಪವರ್ ವಿಂಡೋ 2 ಬರುತ್ತಾ 4 ಬರುತ್ತಾ? 2 ಬರುತ್ತೆ ಸರ್. LXi ಅದು. ಫ್ರಂಟ್ ಡೋರ್ಸ್ 2 ಪವರ್ ವಿಂಡೋ ಬರುತ್ತೆ. ಬ್ಯಾಕ್ ಸೈಡು ಮ್ಯಾನ್ಯಲ್ ಬರುತ್ತೆ ಸರ್. ಒಳಗಡೆ ಸೀಟು AC ಎಲ್ಲ ವರ್ಕಿಂಗ್ ಇದೆಯಲ್ಲ? ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. ಅದು ಡೈರೆಕ್ಟ್ ಬರ್ಲಿ ನೋಡ್ಕೊಳ್ಳಿ. ಕೊಡಗಲ್ಲಿ ಇದೆ ಗಾಡಿ, ಕೂರ್ಗಲ್ಲಿ. ಎಲ್ಲಿ? ಕೊಡಗು ಕುಶಾಲನಗರ. ಕುಶಾಲನಗರ ಕೊಡಗು ನಿಯರಾ? ಹೌದು ಸರ್, ಕೊಡಗು ಅದು. ಹೌದು. ಓಕೆ, ಈ ಗಾಡಿಗೆ ಏನು ಹೇಳ್ತಾರೆ ರೇಟು? ಸರ್ 180, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಸರ್. ತುಂಬ ಕಂಡೀಷನ್ ಇದೆ ಗಾಡಿ. ಆಲ್ಮೋಸ್ಟ್ 2012 ರಿಜಿಸ್ಟ್ರೇಷನ್ ಅದು. A12 ಮಾಡಿಕೊಡೋದಾದ್ರೆ ಒಂದು 30,000 ರೂಪಾಯಿ 32,000 ರೂಪಾಯಿ ಖರ್ಚಾಗ್ಬೋದು. ಅದು ಆ್ಯಡ್ ಮಾಡ್ಕೋಬೇಕು. ರೇಟ್ ಎಲ್ಲ ಏನಾದರೂ ಡಿಫ್ರೆನ್ಸ್ ಆಗುತ್ತೆ ಸರ್? ಸ್ವಲ್ಪ ಸ್ಲೈಟ್ಲಿ ನೆಗೆಸ್ಟಬಲ್ ಮಾಡ್ಬೋದು ಸರ್. ನನ್ನ ಗಾಡಿ ತುಂಬ ಚೆನ್ನಾಗಿದೆ, ನೀವು ಮಾರ್ಕೆಟ್ ಗೊತ್ತಲ್ಲ. ಮಾಡೆಲ್ ಗಾಡಿ ಅಷ್ಟು ನೀಟ್ ಕಂಡೀಷನ್ ಗಾಡಿ ಸಿಗೋದು. ನಾನು ತಗೊಂಬರಕ್ಕೆ ಹೋಗಿದೆ ಗಾಡಿ ಬೇರೆ, ಬಟ್ ಈ ಗಾಡಿ ಕಂಡೀಷನ್ ನೋಡಿ ನಾನು ಈ ಗಾಡಿ ಬೇಕು ಅಂತ ತಗೊಂಡಿದ್ದೆ ಸರ್ ಆ್ಯಕ್ಚುಲಿ. ಓಕೆ ಸರ್, ನಂಬರ್ ಇದೆ ಹಾಕಿಲ್ಲ ಕಾಂಟ್ಯಾಕ್ಟ್ ನಂಬರು? ಸೇಮ್ ನಂಬರ್ ಸರ್, ಹಾಕ್ಬೋದು. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು.